ತಿರುಪತಿ ವೆಂಕಟರಮಣ ಸ್ವಾಮಿ ಅಂದ್ರೆ ವಿಶ್ವವಿಖ್ಯಾತಿ. ಈ ದೇಗುಲ ಹಿಂದೂಗಳ ಪ್ರಮುಖ ಧಾರ್ಮಿಕ ಯಾತ್ರಾ ಕೇಂದ್ರ. ಅತಿ ಹೆಚ್ಚು ಭಕ್ತ ಸಮೂಹವನ್ನ ಹೊಂದಿರುವ ಹಾಗೂ ಆರ್ಥಿಕವಾಗಿ ಸದೃಢವಾಗಿರುವ ಪ್ರಭಾವಶಾಲಿ ದೇವಾಲಯವಿದು. ಇದೀಗ ಈ ತಿರುಪತಿ ತಿರುಮಲನಿಗೆ ನಿತ್ಯ ಅರ್ಚನೆ ಮಾಡುವ ಪ್ರಧಾನ ಅರ್ಚಕರ ಮೇಲೆಯೇ ಆಂಧ್ರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಅಷ್ಟಕ್ಕೂ ಯಾವ ಕಾರಣಕ್ಕೆ ಈ ಅರ್ಚಕರ ಮೇಲೆ ಪ್ರಕರಣ ದಾಖಲಾಗಿದೆ? ಇದೇ ಈ ಹೊತ್ತಿನ ವಿಶೇಷ. ಅಹೋಬಿಲಂ ನಿಧಿ ರಹಸ್ಯ. ನಾನು ಪ್ರಭುದೇವ್. ಅಹೋಬಿಲಂ ಗುಹೆಗಳ ಒಳಗಿನ ಅಗಾಧ ನಿಧಿಯ ರಹಸ್ಯ. ಅರ್ಚಕರಿಂದಲೇ ನಿಧಿ ದೋಚಿದ ಆರೋಪದ ವಿಡಿಯೋ. ತಿರುಮಲ ತಿರುಪತಿ ದೇವಸ್ಥಾನವನ್ನ ಭೂಲೋಕದ ವೈಕುಂಠವೆಂದು ಕರೆಯಲಾಗುತ್ತದೆ. ಇದು ಭೂಮಿಯ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನವಾಗಿದೆ. ಇಲ್ಲಿನ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹವು ತುಂಬಾ ವಿಶಿಷ್ಟ ಹಾಗೂ ಪವಾಡದ ಗುಣ ಲಕ್ಷಣಗಳನ್ನ ಹೊಂದಿದೆಯಂತೆ. ಪ್ರತಿದಿನವೂ ವೆಂಕಟೇಶನ ದಿವ್ಯ ವಿಗ್ರಹವನ್ನ ವಿವಿಧ ಹೂವುಗಳಿಂದ, ಉಡುಪುಗಳಿಂದ ಮತ್ತು ಆಭರಣಗಳಿಂದ ಭವ್ಯವಾಗಿ ಅಲಂಕರಿಸಲಾಗುತ್ತದೆ. ಅಲಂಕಾರಗೊಂಡ ತಿರುಪತಿ ವೆಂಕಟರಮಣನ ಮೂರ್ತಿಯನ್ನ ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ವರ್ಷದ ಯಾವುದೇ ದಿನ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದರೂ ಲಕ್ಷಾಂತರ ಭಕ್ತರ ಜನ ಸಮೂಹವನ್ನ ನೋಡಬಹುದು. ಭಕ್ತರು ಇಚ್ಛೆಯನ್ನ ಈಡೇರಿಸುವಂತೆ ಭಗವಂತನಲ್ಲಿ ಬೇಡಿಕೊಳ್ಳುವುದರೊಂದಿಗೆ ತಮ್ಮ ಇಚ್ಛೆ ಫಲಿಸಿದ ನಂತರ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಈ ಸಾನ್ನಿಧ್ಯದಲ್ಲಿ ವೆಂಕಟೇಶನ ದರ್ಶನ ಭಾಗ್ಯಕ್ಕಾಗಿ ಸರತಿ ಸಾಲಿನಲ್ಲಿ ಭಕ್ತರು ದಿನಗಟ್ಟಲೆ ಕಾದು ಕುಳಿತುಕೊಳ್ಳುವುದು ಕೂಡ ಇದೆ. ಭಕ್ತರಿಂದಲೇ ಶ್ರೀಮಂತ ದೇವಸ್ಥಾನ ಎಂಬ ಹೆಗ್ಗಳಿಕೆಯನ್ನ ಪಡೆದಿರುವ ತಿರುಪತಿ ತಿರುಮಲನಿಗೆ ಸಂಬಂಧಿಸಿದಂತೆ ನಿಧಿಯ ವಿಚಾರದಲ್ಲಿ ಆಗಾಗ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾನೆ ಇವೆ. ಏನಿದು ತಿರುಪತಿ ತಿರುಮಲನ ನಿಧಿಯನ್ನ ದೋಚಿದ್ದು ಯಾರು? ಈ ಆರೋಪ ಯಾರು, ಯಾರ ಮೇಲೆ ಮಾಡ್ತಾ ಇದ್ದಾರೆ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಕೋಟ್ಯಾಂತರ ಭಕ್ತರಿಂದಲೇ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನ ಎಂಬ ಹೆಗ್ಗಳಿಕೆಯನ್ನ ಪಡೆದಿರುವ ತಿರುಪತಿ ತಿರುಮಲನಿಗೆ ಸಂಬಂಧಿಸಿದಂತೆ ನಿಧಿಯ ವಿಚಾರದಲ್ಲಿ ಆಗಾಗ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾನೆ ಇವೆ. ಈ ಆರೋಪ ಮಾಡ್ತಿರೋದು ತಿರುಪತಿ ತಿರುಮಲದಲ್ಲಿ ಗೌರವ ಅರ್ಚಕ ಸ್ಥಾನದಲ್ಲಿರುವ AV ರಮಣ ದೀಕ್ಷಿತುಲು ಅವರು. ಇವರು ಆರೋಪ ಮಾಡುತ್ತಿರುವುದು ತಿರುಪತಿ ತಿರುಮಲ ದೇವಸ್ಥಾನದ ಟ್ರಸ್ಟ್ನ ಅಧಿಕಾರಿ ಹಾಗೂ ಶ್ರೀಶೈಲದ ಅಹೋಬಿಲ ಮಠಾಧಿಪತಿಯ ಮೇಲೆ. ಹಾಗಂತ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ವಿಡಿಯೋ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆದ ನಂತರ ನೆಟ್ಟಿಗರಿಂದ ದೇವಸ್ಥಾನದ ಟ್ರಸ್ಟಿಯ ಅಧಿಕಾರಿಗಳ ಹಾಗೂ ಮಠಾಧಿಪತಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಗೌರವ ಅರ್ಚಕ ಸ್ಥಾನದಲ್ಲಿರುವ ದೀಕ್ಷಿತ್ ಅವರು ಇದೇನು ಮೊದಲನೇ ಬಾರಿ ಆರೋಪ ಮಾಡ್ತಿಲ್ಲ. ಈ ಹಿಂದೆ ಕೂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಹಾಗೂ ತಿರುಪತಿ ತಿರುಮಲ ದೇವಸ್ಥಾನದ ಗೌರವ ಅಧ್ಯಕ್ಷರಾಗಿದ್ದ ಚಂದ್ರಬಾಬು ನಾಯ್ಡು ಮೇಲೂ ಆರೋಪ ಮಾಡಿದ್ರು. ಅದರ ನಂತರ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಮೇಲೂ ಇದೇ ಆರೋಪ ಕೇಳಿ ಬಂದಿತ್ತು. ಇದೀಗ ಮತ್ತೆ ಇದೇ ಆರೋಪ ದೀಕ್ಷಿತ್ ಅವರ ಕಡೆಯಿಂದ ಕೇಳಿ ಬಂದಿದೆ. ಆಂಧ್ರ ಪ್ರದೇಶದ ಪ್ರಸಿದ್ಧ ತಿರುಮಲ ದೇವಸ್ಥಾನದ ಟ್ರಸ್ಟ್ನ ಅಧಿಕಾರಿ ಹಾಗೂ ಶ್ರೀಶೈಲದ ಅಹೋಬಿಲ ಮಠಾಧಿಪತಿಯ ವಿರುದ್ಧ ಆಕ್ಷೇಪಾರ್ಹ ವಿಡಿಯೋ ಪೋಸ್ಟ್ ಮಾಡಿದ ಆರೋಪದ ಸಂಬಂಧ ಇದೀಗ ತಿರುಮಲ ದೇವಸ್ಥಾನದ ಮುಖ್ಯ ಗೌರವ ಅರ್ಚಕ AV ರಮಣ ದೀಕ್ಷಿತುಲು ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. TTD ಅಧಿಕಾರಿ AV ಧರ್ಮರೆಡ್ಡಿ ಹಾಗೂ ಶ್ರೀಶೈಲದ ಅಹೋಬಿಲ ಮಠಾಧೀಶರು ಶ್ರೀಶೈಲದ ಗುಹೆಯೊಂದರಿಂದ ನಿಧಿ ತೆಗೆಯಲು ಯತ್ನಿಸುತ್ತಿದ್ದಾರೆಂದು ಆರೋಪಿಸಿ ರಮಣ ದೀಕ್ಷಿತುಲು ವಿಡಿಯೋ ಪೋಸ್ಟ್ ಮಾಡಿದ್ರು. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದಕ್ಕೆ ಅಹೋಬಿಲ ಮಠದ ಮುಖ್ಯಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ರಮಣ ದೀಕ್ಷಿತುಲು ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಈ ನಡುವೆ ದೀಕ್ಷಿತುಲು ಅವರು ವಿಡಿಯೋದಲ್ಲಿ ಮಾಡಿರುವ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಅಹೋಬಿಲ ಮಠ TTDಯ ಧರ್ಮರೆಡ್ಡಿ ಅವರು ಕಳೆದ 5 ವರ್ಷದಲ್ಲಿ ಒಮ್ಮೆಯೂ ಅಹೋಬಿಲ ಮಠಕ್ಕೆ ಭೇಟಿ ನೀಡಿಲ್ಲ ಅಂತ ಸ್ಪಷ್ಟನೆ ನೀಡಿದೆ. ರಮಣ ದೀಕ್ಷಿತುಲು ಅವರು ತಿರುಮಲ ದೇವಸ್ಥಾನದ ಅರ್ಚಕ ಹುದ್ದೆಯಲ್ಲಿ ಮುಂದುವರಿಯಲು ಯೋಗ್ಯರಲ್ಲ. ಅವರನ್ನ ಈ ಕೂಡಲೇ ವಜಾಗೊಳಿಸಬೇಕು ಅಂತ ಮಠಾಧಿಪತಿಗಳು ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಇದೀಗ ತಿರುಪತಿ ತಿರುಮಲದ ಗೌರವ ಅರ್ಚಕರಾಗಿರುವ AV ರಮಣ ದೀಕ್ಷಿತುಲು ಅವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರಂತೆ. ಅಷ್ಟಕ್ಕೂ ಏನಿದು ಅಹೋಬಿಲಂ ನಿಧಿಯ ರಹಸ್ಯ?
ಈ ನಿಧಿಯನ್ನ ಟಿಟಿಡಿ ಅಧಿಕಾರಿ ವಿ ಧರ್ಮಾರೆಡ್ಡಿ ಹಾಗೂ ಅಹೋಬಿಲಂ ಮಠಾಧೀಶರು ದೋಚಿದ್ದಾರೆ ಎಂಬ ಆರೋಪ ಯಾಕೆ ಬಂತು? ಈ ನಿಧಿ ಎಲ್ಲಿದೆ? ಈ ವಿಚಾರಗಳನ್ನ ಕೂಲಂಕುಷವಾಗಿ ನೋಡಿದಾಗ ಹಲವಾರು ಸಂಗತಿಗಳು ಬೆಳಕಿಗೆ ಬಂದಿವೆ. ತಿರುಪತಿಯಿಂದ ಅನತಿ ದೂರದಲ್ಲಿರುವ ಸೀಮಾಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿ ಅಲ್ಲಾಗಡ್ಡ ತಾಲೂಕಿನಲ್ಲಿ ಶ್ರೀ ಅಹೋಬಿಲಂ ಕ್ಷೇತ್ರವಿದೆ. ಇದು ಕೂಡ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕೇಂದ್ರ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಅಸುರನಾದ ಹಿರಣ್ಯಕಶಿಪುನನ್ನ ಸಂಹರಿಸಲು ವಿಷ್ಣು ಪರಮಾತ್ಮನು ನರಸಿಂಹನಾಗಿ ಅವತರಿಸಿದ್ದು ಇದೇ ಜಾಗದಲ್ಲಿದೆಯಂತೆ. ವಿಷ್ಣುವಿನ ಅತಿ ಭಯಂಕರ ರೂಪ ಕಂಡು ಸಕಲ ದೇವತೆಗಳು ಅವನನ್ನ ಕುರಿತು ಅಹೋಬಲಂ ಓ ಅಗಾಧ ಶಕ್ತಿಯೇ ಅಂತ ಜೈಕಾರ ಹಾಕಿದ್ರಂತೆ. ಅದರಂತೆ ಕ್ರಮೇಣವಾಗಿ ಈ ಕ್ಷೇತ್ರಕ್ಕೆ ಅಹೋಬಿಲಂ ಎಂಬ ಹೆಸರು ಬಂದಿತ್ತು ಎಂಬುದು ಪೌರಾಣಿಕ ಇತಿಹಾಸ. ಇಂದಿಗೂ ಈ ಕ್ಷೇತ್ರದಲ್ಲಿ ನರಸಿಂಹನ ಅವತಾರದಲ್ಲಿ ವಿಷ್ಣು ನೆಲೆ ನಿಂತಿದ್ದಾನೆ ಎಂಬುದು ಭಕ್ತ ಜನರ ನಂಬಿಕೆ. ಅಹೋಬಿಲಂಗೆ ಹೋಗಬೇಕಾದರೆ ಸುಗಮ ದಾರಿಯ ವ್ಯವಸ್ಥೆ ಇಲ್ಲ. ದುರ್ಗಮವಾದ ಕಲ್ಲು ಮುಳ್ಳಿನ ದಾರಿಯಲ್ಲಿ ಕೋಲಿನ ಸಹಾಯದಿಂದ ಈ ಸ್ಥಳಕ್ಕೆ ಹೋಗಬೇಕಾಗುತ್ತದೆ. ಅಹೋಬಿಲಂ ಸುಂದರವಾದ ರುದ್ರ ರಮಣೀಯ ಪ್ರಕೃತಿ ತಾಣದಲ್ಲಿರುವ ಅಗಾಧ ಶಕ್ತಿಯುಳ್ಳ ದೈವಿಕ ಸಾನ್ನಿಧ್ಯ. ಅಹೋಬಿಲಂನಲ್ಲಿ ಭಗವಾನ್ ನರಸಿಂಹಸ್ವಾಮಿಯ 9 ವಿಭಿನ್ನ ಅವತಾರಗಳಿಗೆ ಮೀಸಲಾದ 9 ಸುಂದರವಾದ ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಕೆಲವು ದೇವಾಲಯಗಳು ಗುಹೆಯ ಒಳಗಡೆ ನೆಲೆಗೊಂಡಿವೆ. ಈ ಕಾರಣದಿಂದಲೂ ಅಹೋಬಿಲಂ ಎಂದು ಹೆಸರು ಬಂದಿರಬಹುದು ಎಂಬುದು ಜನರ ನಂಬಿಕೆ. ಇಲ್ಲಿನ ಸಾಕಷ್ಟು ಗುಹೆಗಳಲ್ಲಿ ಅಗಾಧ ಪ್ರಮಾಣದಲ್ಲಿ ನಿಧಿಗಳು ಇವೆಯಂತೆ. ಈ ನಿಧಿಗಳು ಅನಾದಿ ಕಾಲದಿಂದಲೂ ಈ ಗುಹೆಯೊಳಗೆ ಇವೆ ಎಂಬುದು ನಂಬಿಕೆ. ಇದೀಗ ಈ ನಿಧಿಗಳನ್ನ ಅಹೋಬಿಲಂನ ಮಠಾಧೀಶರು ಹಾಗೂ ಟಿಟಿಡಿಯ ಅಧಿಕಾರಿ ಧರ್ಮಾರೆಡ್ಡಿಯವರು ದೋಚಿದ್ದಾರೆ ಎಂಬುದು ತಿರುಪತಿ ತಿರುಮಲದ ಗೌರವ ಅರ್ಚಕರಾಗಿರುವ ರಮಣ್ ದೀಕ್ಷಿತುಲು ಅವರ ಆರೋಪ. ಬಹಳ ಹಿಂದಿನಿಂದಲೂ ಈ ಆರೋಪವನ್ನ ದೀಕ್ಷಿತುಲು ಅವರು ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಈ ಆರೋಪವನ್ನ ತಳ್ಳಿ ಹಾಕಿರುವ ಅಹೋಬಿಲಂನ ಮಠಾಧೀಶರು ದೀಕ್ಷಿತುಲು ಅವರ ಮೇಲೆ ಸರಿಯಾದ ಕ್ರಮ ಜರುಗಿಸಬೇಕು ಹಾಗೂ ಗೌರವ ಅರ್ಚಕ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅದರಂತೆ ಇದೀಗ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಪೊಲೀಸರ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಬೆಂಕಿ ಇಲ್ಲದೆ ಹೊಗೆ ಆಡಲು ಸಾಧ್ಯವೇ? ಇಲ್ಲಿ ತಿರುಪತಿ ದೇವಸ್ಥಾನದ ಗೌರವ ಅರ್ಚಕರೇ ಈ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಈ ನಿಧಿಯ ವಿಚಾರದಲ್ಲಿ ಏನೋ ನಡೆದಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ದೂರುದಾರನ ಮೇಲೆಯೇ ಪೊಲೀಸರು ಪ್ರಕರಣ ದಾಖಲಿಸಿರುವುದನ್ನ ನೋಡಿದ್ರೆ ಶಾಶ್ವತವಾಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ಇರಬಹುದಾ ಎಂಬ ಅನುಮಾನವೂ ಕಾಡುತ್ತೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.